ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ಸಮಾಜ ಕಲ್ಯಾಣ ಯೋಜನೆಯಡಿ ಬಡ ಕುಟುಂಬಗಳಿಗೆ ನೆರವಾಗುವ ಉದ್ದೇಶದಿಂದ ಧನ ಸಹಾಯದ ಚೆಕ್ ಅನ್ನು ಆಯಾಯ ಕುಟುಂಬದ ಸದಸ್ಯರಿಗೆ ಒಕ್ಕೂಟದ ಕಚೇರಿಯಲ್ಲಿ ಹಸ್ತಾಂತರಿಸಲಾಯಿತು. ಬಂಟ್ವಾಳದ ಕೇಪು ಗ್ರಾಮದ ನಿವಾಸಿ ಶ್ರೀಮತಿ ಜಯಲಕ್ಷ್ಮಿ ರೈಯವರು ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವ ಪತಿಯೊಂದಿಗೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದು ಒಬ್ಬರೇ ದುಡಿದು ನಾಲ್ವರ ಜೀವನ ಸಾಗಿಸಬೇಕಾಗಿದೆ. ನಿರ್ಮಾಣ ಹಂತದ ಮನೆ ಸಹ ಅರ್ಧಕ್ಕೆ ನಿಂತು ಹೋಗಿದ್ದು ಅವರು ಆರ್ಥಿಕವಾಗಿ ಕಷ್ಟದಲ್ಲಿರುವುದನ್ನು ಮನಗಂಡು ಅವರಿಗೆ ಮನೆ ನಿರ್ಮಾಣಕ್ಕೆ ನೆರವಾಗಿದ್ದಾರೆ. ಮಂಗಳೂರಿನ ಕೋಟೆಕಾರ್ ಗ್ರಾಮದ ನಿವಾಸಿ ಶ್ರೀಮತಿ ಭವಾನಿಯವರ ಪತಿ ಮಾರಕ ಕಾಯಿಲೆಗೆ ಬಲಿಯಾಗಿದ್ದು ದುಡಿಯುತ್ತಿದ್ದ ಮಗನಿಗೂ ಅಪಘಾತವಾಗಿ ನಿರ್ಮಾಣ ಹಂತದ ಮನೆಯನ್ನ ಪೂರ್ಣಗೊಳಿಸಲಾಗದೆ ಬಹಳ ಕಷ್ಟದಲ್ಲಿರುವುದನ್ನು ಮನಗಂಡು ಅವರಿಗೆ ಮನೆ ನಿರ್ಮಾಣಕ್ಕೆ ಮಂಜೂರು ಮಾಡಿದ ಧನ ಸಹಾಯದ ಚೆಕ್ ಅನ್ನು ನೀಡಿದ್ದಾರೆ. ಮಂಗಳೂರಿನ ಸುರತ್ಕಲ್ ನಿವಾಸಿ ಬೇಬಿ ಶೆಟ್ಟಿ ಅವರು ಕುಟುಂಬ ಸಮೇತರಾಗಿ ವಾಸವಿದ್ದ ಮನೆಗೆ ಸಿಡಿಲು ಬಡಿದು ಮನೆಗೆ ಅಪಾರ ಹಾನಿಯಾಗಿದ್ದು ಅಷ್ಟೇ ಅಲ್ಲದೆ ಬೇಬಿ ಶೆಟ್ಟಿ ಅವರ ಮೊಮ್ಮಕ್ಕಳ ಮೈ ಹಾಗೂ ಕೈಭಾಗಕ್ಕೆ ತೀವ್ರ ಸ್ವರೂಪದ ಗಾಯಗಳಾಗಿರುತ್ತದೆ ಮತ್ತು ವಿದ್ಯುತ್ ಸಂಪರ್ಕ ಸಂಪೂರ್ಣ ಸುಟ್ಟು ಹೋಗಿರುತ್ತೆ. ಅವರ ಕುಟುಂಬ ಆರ್ಥಿಕ ಸಂಕಷ್ಟದಿಂದ ಇರುವುದನ್ನ ಕಂಡು ಮನ ಕರಗಿ ಅವರಿಗೆ ಮಂಜೂರು ಮಾಡಿದ ಸಹಾಯಧನದ ಚೆಕ್ ಅನ್ನ ಅಧ್ಯಕ್ಷರ ಸೂಚನೆಯಂತೆ ಫಲಾನುಭವಿಯ ಪುತ್ರ ಶ್ರೀ ಚಂದ್ರಹಾಸ ಶೆಟ್ಟಿ ಅವರಿಗೆ ಒಕ್ಕೂಟದ ಕಚೇರಿಯಲ್ಲಿ ಹಸ್ತಾಂತರಿಸಲಾಯಿತು. ಮಂಗಳೂರಿನ ಮಂಗಳಾದೇವಿ ನಿವಾಸಿ ಶ್ರೀ ಕಿಶೋರ್ ಶೆಟ್ಟಿಯವರು ರಿಕ್ಷಾದಲ್ಲಿ ದುಡಿಯುತ್ತಿದ್ದಾಗ ಬಿದ್ದು ಸೊಂಟ ಹಾಗೂ ಕಾಲು ಮುರಿತಗೊಂಡಿದ್ದು ನಡೆದಾಡಲು ಸಾಧ್ಯವಾಗದೆ ಮಲಗಿದಲ್ಲಿಯೇ ಇರುವ ಪರಿಸ್ಥಿತಿ ಉಂಟಾಗಿದ್ದು ಇದರ ನಡುವೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಕೂಡ ಆಗಿ ಹಾರ್ಟ್ ಹಾಗೂ ಕಾಲಿನ ತುರ್ತು ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿದ್ದು ಅವರು ಕುಟುಂಬ ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿರುವುದನ್ನು ಮನಗಂಡು ಧನ ಸಹಾಯದ ಮೂಲಕ ನೆರವಾಗಿದ್ದಾರೆ. ಕಾರ್ಕಳದ ಸಾಣೂರು ಗ್ರಾಮದ ನಿವಾಸಿ ಶ್ರೀ ಸುಂದರ್ ಶೆಟ್ಟಿಯವರು ತೀವ್ರ ಕಿಡ್ನಿ ಮತ್ತು ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದು ಅವರ ಚಿಕಿತ್ಸೆಗೆ ಸುಮಾರು 1 ವಾರದಿಂದ ಮಣಿಪಾಲದ ಕೆಎಂಸಿ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ದಾಖಲಾಗಿ ಸುಮಾರು 3.5 ಲಕ್ಷದವರೆಗೆ ಖರ್ಚು ಭರಿಸಿ ಹಣದ ಕೊರತೆಯಾದ ಕಾರಣ ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಗೆ ದಾಖಲಾಗಿದ್ದು ಅವರ ಕುಟುಂಬ ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿರುವುದನ್ನು ಮನಗಂಡು ಅವರ ವೈದ್ಯಕೀಯ ಚಿಕಿತ್ಸೆಗೆ ಮಂಜೂರು ಮಾಡಿದ ಧನ ಸಹಾಯದ ಚೆಕ್ ಅನ್ನು ನೀಡಿದ್ದಾರೆ. ಮಂಗಳೂರಿನ ಪೆರ್ಮನೂರು ಗ್ರಾಮದ ನಿವಾಸಿ ಶ್ರೀ ಅನ್ವಿತ್ ಶೆಟ್ಟಿಯವರು ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿದ್ದು ಕಾಲೇಜಿನ ಶುಲ್ಕ ಪಾವತಿಸಲು ಅನಾನುಕೂಲ ಇರುವ ಕಾರಣ ಅವರ ವಿದ್ಯಾಭ್ಯಾಸಕ್ಕಾಗಿ ನೆರವಾಗಿದ್ದಾರೆ.